ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಈಶಾ ಫೌಂಡೇಶನ್ ಹೋಗ್ತಾ ಇದ್ದೀರಿ, ಚಿಕ್ಕಬಳ್ಳಾಪುರ. ಆಲ್ಮೋಸ್ಟ್ ಮಧ್ಯಾಹ್ನ 2:30 ಆಗಿದೆ, ತುಂಬ ಹಸಿತಾ ಇದೆ. ಸೊ ಆನ್ ದ ವೇ ನಾವು ಇವಾಗ ವಿವಿಪುರಂ ನಾಷ್ಟಕಲ್ಲಿಗೆ ಬಂದಿದ್ದೀರಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಓಕೆ ಗೈಸ್, ಇವಾಗ ನಾವು ಲಂಚ್ ಮುಗಿಸ್ಕೊಂಡ್ಬಿಟ್ವಿ. ಆನಿಯನ್ ದೋಸೆ ಚೆನ್ನಾಗಿತ್ತು. ವಿವಿಪುರಂ ಬಂದ್ಬಿಟ್ಟು ಚಾಟ್ಸ್ ಟ್ರೈ ಮಾಡಿಲ್ಲ ಅಂದ್ರೆ ಹೆಂಗೆ, ಅದಕ್ಕೆ ಗೋಲ್ಗಪ್ಪ ತಿನ್ನಕ್ ಬಂದಿದ್ದೀವಿ. ಸ್ಮೋಕರ್ಸ್ ಟ್ರೈ ಮಾಡ್ತಿದೀವಿ. ಅವ್ರು ಟ್ರೈ ಮಾಡಬೇಡಿ ಅಂತ ಇದ್ದಾರೆ, ಆದ್ರೂ ಟ್ರೈ ಮಾಡ್ತಿದ್ವಿ. ಬನ್ನಿ ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಕೆಟ್ಟದಾಗಿದೆ ಈ ಸ್ಮೋಕ್ ಐಸು, ತುಂಬಾ ವೇಸ್ಟ್, ತಿನ್ಬೇಡಿ. ಆಮೇಲೆ ಹೆಲ್ತ್ಗೂ ಒಳ್ಳೇದಲ್ಲ ಅಂತ ಯಾರು ಹೇಳಿದ ಮತ್ತೆ ಕೇಳಿಲ್ಲ. ಈಶಾ ಫೌಂಡೇಶನ್ ಬ್ಲಾಗು, ಬಟ್ ನಾವು ವಿವಿಪುರಂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಿ. ಇನ್ನ ಯಾವುದೋ ಈಟಿಂಗ್ ಬ್ಲಾಗ್ ಥರ ಆಗಿದೆ. 1 hour ಆಗಿದೆ ಬಂದು, ಆಲ್ಮೋಸ್ಟ್ 3:30 ಆಗಿದೆ, ಇನ್ನೂ ಹೋಗಿಲ್ಲ ನಾವು. ಬಂದ್ರಪ್ಪ ಹೋಗೋಣ, ಬೇಗ ಟೈಮ್ ಆಯಿತು. ಗಾಯ್ಸ್, ಟೈಮ್ 5:25 ಆಯಿತು. ಇನ್ನು 3.5 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀರಿ. ತುಂಬ ಟ್ರಾಫಿಕ್ ಜಾಮ್ ಇದೆ. ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಎಷ್ಟು ಗಂಟೆಗೆ? 1 o'clock ಅಲ್ವಾ ನಾವು ಬಿಟ್ಟಿದ್ದು? 1 o'clock 1:30, ಸಾರಿ 1:30ಗೆ ನಾವು ಬಿಟ್ಟಿದ್ದು ನಾವು. ಇವಾಗ ಟೈಮು 5:30 ಆಗ್ತಾ ಇದೆ. ವಿವಿಪುರಮಲ್ಲಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ. ಇವಾಗ ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಇದೆ. ನೋಡಿ, ಎಂಟ್ರೆನ್ಸ್ ಹಿಂಗಿದೆ. 2 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ half an hour ಆಗಿದೆ. half an hour ಇಂದ ನಾವು ಟ್ರಾಫಿಕಲ್ಲೇ ಸ್ಟಕ್ ಆಗಿದ್ದೀರಿ. ಬರೀ 2 ಕಿಲೋಮೀಟರ್ಸ್ ಇದೆ. ಇವಾಗ 1.5 ಕಿಲೋಮೀಟರ್ಸ್ ಇದೆ. ಅವಾಗಲೇ ನೋಡಿ 5:30 ನಾವು ರೀಚ್ ಆಗಬೇಕಾಗಿತ್ತು. ಇವಾಗ ಆಲ್ಮೋಸ್ಟ್ 6 o'clock ಕ್ರಾಸ್ ಆಗಿಬಿಡಿದೆ. ಸೊ ಮೋರ್ ದೆನ್ 30 minutes ಜಸ್ಟ್ ಟು ಕ್ರಾಸ್ 2 kilometers. ತುಂಬ ಟ್ರಾಫಿಕ್ ಇದೆ. ಇದೊಂಥರ ಹಿಲ್ ಮೇಲಿದೆ, ಹಿಲ್ ಸ್ಟೇಷನ್ ಥರ ಇದೆ ಒಂಥರ ಚಿಕ್ಕದಾಗಿ. ರೋಡು ಸರಿಯಿಲ್ಲ, ತುಂಬ ಗಾಡಿ ಬಂದಿದೆ ಇವತ್ತು ಹಾಲಿಡೇ ಇರೋದ್ರಿಂದ. ಆಮೇಲೆ ಗಾಡಿ ಸರಿಯಾಗಿ ಓಡ್ಸೋಕ್ಕೆ ಬರದೇ ಇರಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಡ್ರೈವ್ ಮಾಡೋದು. ಎಷ್ಟೊಂದು ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ನೀವು ಬರಬೇಕಂದ್ರೆ ಹುಷಾರಾಗಿ ನೋಡ್ಕೊಂಬನ್ನಿ. ಹಾಲಿಡೇಸಲ್ಲಿ ಬರಬೇಡಿ, ತುಂಬ ಕ್ರೌಡ್ ಇದೆ. ಎಷ್ಟು ಸರ್? 50. ಎಷ್ಟೊತ್ತವರೆಗೂ ಓಪನ್ ಇರುತ್ತೆ? 8 o'clock. ಜಾಗ ಒಂಥರ ಸೂಪರ್ ಆಗಿದೆ. ಈವ್ನಿಂಗ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ವೆದರು ಚಳಿ ಆಗಿದೆ. ಜಾಗನೂ ಒಂಥರ ಸೂಪರ್ ಆಗಿದೆ ನೋಡಿ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೈಸ್, ಫುಲ್ ಆಗಿ ಫಿನಿಶ್ ಆಗಿಲ್ಲ. ಅದು ಈ ಇಯರ್ ಅಲ್ಲೇ ಮಾಡಿದ್ದು ಗೈಸ್. ಇವತ್ತು ಕ್ರಿಸ್ಮಸ್ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಫುಲ್ ಅಲ್ಲೆಲ್ಲ ಕುತ್ಕೊಂಡು ಫುಲ್ ರಶ್ ಆಗಿದೆ ಗೈಸ್. ಅಲ್ಲಿ ಫುಲ್ ಕ್ಯೂ ಎಷ್ಟು ದೊಡ್ಡದಿದೆ. ಆದಿಯೋಗಿ ದಿವ್ಯ ದರ್ಶನ್ ನೆಕ್ಸ್ಟ್ 2 minutes ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಹೆಂಗಿರುತ್ತೆ ಗೈಸ್. ಇವಾಗ ಸ್ಟ್ಯಾಚ್ಯೂ ಮೇಲೆ ಲೇಸರ್ ಶೋ ನಡೆಯುತ್ತಂತೆ. ನಾವು ತುಂಬ ಕ್ಯೂರಿಯಸ್ ಆಗಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಇನ್ನು 2 minutes ಅಲ್ಲಿ ಸ್ಟಾರ್ಟ್ ಆಗುತ್ತೆ ಗೈಸ್. Namah Shivaya.
ಆದಿಯೋಗಿ ದಿವ್ಯ ದರ್ಶನ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದರ್ಶನ ಆದಮೇಲೆ ಪೂಜೆ ಸಹ ಇಲ್ಲಿ ನಾವು ಮಾಡ್ಬೋದು. ದೇವರಿಗೆ ಅಭಿಷೇಕ ಮಾಡ್ಬೋದು, ದೀಪ ಅಲಂಕಾರ ಮಾಡ್ಬೋದು, ದೀಪ ಅರ್ಪಣೆ ಮುಗಿಸಿ ಪ್ರಸಾದ ತಗೊಂಡು ಮನೆಗೆ ಹೊರಟಿದ್ವಿ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನೀವು ಸಹ ಇಲ್ಲಿ ಬಂದು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.